ರಾಜ್ಯದಲ್ಲಿ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಈ ಎರಡೂ ಕ್ಷೇತ್ರಗಳಿಗೆ 9ನೇ ತಾರೀಕು ಚುನಾವಣೆ ನಡೆಯುತ್ತೆ. ಅದಕ್ಕಾಗಿ ಈಗ ಅಬ್ಬರದ ಪ್ರಚಾರ ನಡೀತಾ ಇದೆ. ಘಟಾನುಘಟಿ ನಾಯಕರುಗಳೇ ಪ್ರಚಾರಕ್ಕೆ ಧುಮುಕಿದ್ದಾರೆ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಉಮೇಶ್ ಮೇಟಿ ಪರವಾಗಿ ಮತಯಾಚಿಸ್ತಾ ಇದ್ದಾರೆ. ಉಮೇಶ್ ಮೇಟಿ ಬೆಂಬಲಿಸುವಂತೆ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ. ವಿವಿಧ ಸಮುದಾಯಗಳ ಮತಗಳ ಮೇಲೆ ಸಿಎಂ ಸಿದ್ದರಾಮಯ್ಯ ಕಣ್ಣಿಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ವಿವಿಧ ಸಮಾಜದ ಮುಖಂಡರ ಸಭೆ ಕೂಡ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಸಂದರ್ಭದಲ್ಲಿ ಅಭ್ಯರ್ಥಿ ಉಮೇಶ್ ಮೇಟಿ ಅವರನ್ನ ಬೆಂಬಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ತಿಮ್ಮಾಪುರ, ಉಮಾಶ್ರೀ ಸೇರಿದ ಹಾಗೆ ಹಲವರು ಸಾಥ್ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧ ಸಿಎಂ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಬಿಜೆಪಿಗೆ ಸೋಲಿನ ಭಯ ಶುರುವಾಗಿದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಸಾಲದ ರಾಮಯ್ಯ ಅಂತ ಬಿಜೆಪಿ ನಾಯಕರೇನು ಮಾತನಾಡಿದ್ರು, ಅದಕ್ಕೆ ಈ ಸಂದರ್ಭದಲ್ಲಿ ತಿರುಗೇಟನ್ನ ಕೂಡ ನೀಡಿದ್ರು ಸಿದ್ದರಾಮಯ್ಯ. ಬಾಗಲಕೋಟೆಯಲ್ಲಿ ಸಿಎಂ ಅಬ್ಬರದ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಮತಯಾಚಿಸ್ತಾ ಇದ್ದಾರೆ. ಎಲ್ಲಾ ಸಮುದಾಯದ ಮುಖಂಡರ ಜೊತೆ ಸಭೆ ಮಾಡಿ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಈ ಉಪಚುನಾವಣೆಯಲ್ಲಿ ಅವರ ಸ್ಥಾನವನ್ನು ಭರ್ತಿ ಮಾಡಲಿಕ್ಕೆ ಮೇಟಿ ಅವರ ಸ್ಥಾನವನ್ನು ಭರ್ತಿ ಮಾಡಲಿಕ್ಕೆ ಆ ಮತಯಾಚನೆಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನೇ ಬಂದಿದ್ದೇನೆ ನಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನ 2 ವರ್ಷ ನಮ್ಮ ಸರ್ಕಾರವೇ ಇರ್ತದೆ. ಮೇಟಿಯವರ ಸ್ಥಾನದಲ್ಲಿ ಉಮೇಶ್ ಮೇಟಿಯವರು ಇರ್ತಾರೆ. ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ, ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿ ಸುಳ್ಳು ಪ್ರಚಾರ ಮಾಡಿಕೊಂಡು ತಿರುಗಾಡ್ತಾ ಇದ್ದಾರೆ. ಈಗ ನರೇಂದ್ರ ಮೋದಿಯವರು ನಿರುದ್ಯೋಗ ಹೋಗುತ್ತೆ, ರೈತರು ಆದಾಯ 2 ಪಟ್ಟು ಆಗುತ್ತದೆ ಅಂತ ಹೇಳಿದರು. ಬಂತ ಒಳ್ಳೆ ದಿನ ಬಂತ. ಉಳುವನೇ ಭೂಮಿ ಒಡೆಯ ಮನವರ ಪ್ರತಿನಿಧಿಸ್ತವ್ರು ಯಾರು? 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ನಿರುದ್ಯೋಗ ಸಮಸ್ಯೆ ಇವತ್ತು ಕಾಡ್ತಾ ಇದೆ. ಅದಕ್ಕಾಗಿ ನಾನು ಯುವ ನಿಧಿ ಕಾರ್ಯಕ್ರಮ ಘೋಷಣೆ ಮಾಡಿದೆ. ಯತ್ನಾಳ್ ಅವ್ರನ್ನೇ ಎಕ್ಸ್ಪೆಲ್ ಮಾಡಿದ್ದಾರೆ, ಅವ್ರನ್ನೇ ಕರ್ಕೊಂಡು ಬಂದಿದ್ದಾರೆ ಭಾಷಣ ಮಾಡ್ಸಕ್ಕೆ. ಒಂದು ನೀತಿ ನಿಯಮ ಏನಾದ್ರು ಇದೆಯಾ? ಇಷ್ಟೊಂದು ಹೀನಾಯ ಸ್ಥಿತಿಗೆ ಹೋಗಬಾರ್ದಾಗಿತ್ತು. ಅವನ್ನೇ ಎಕ್ಸ್ಪೆಲ್ ಮಾಡಿಲ್ವಾ? ಅವ್ರನ್ನೇ ಕರ್ಕೊಂಡು ಬಂದು ಭಾಷಣ ಮಾಡಿಸಿದ್ರೆ ವಿಜಯೇಂದ್ರ ಯಡಿಯೂರಪ್ಪನ ಇವತ್ತು ಬೈತಾನೆ. 9 ತಾರೀಕಿನಿಂದ ಬೈಯಲ್ಲ ಅಂತಾರೆ, 9 ಆದ್ಮೇಲೆ ಬೈತಾನ? ದಿ ವೆರಿ ಫ್ಯಾಕ್ಟ್ ದಟ್ ಸಸ್ಪೆಂಡ್ ಆಗದವ್ರನ್ನ ಪಕ್ಷಕ್ಕೆ ಕರ್ಕೊಬಂದು ಇಲ್ಲ ಪಕ್ಷಕ್ಕೆ ಸೇರಿಸ್ಕೊಬಿಡ್ಬೇಕು. ಅವ್ರಿಗೆ ಸೋಲ್ತೀವಿ ಅನ್ನೋ ಭಯ ಶುರುವಾಗಿದೆ. ಅದಕ್ಕೋಸ್ಕರ ಇಷ್ಟೊಂದು ಹೀನ ಪರಿಸ್ಥಿತಿಗೆ ಹೋಗಿದ್ದಾರೆ ಬಿಜೆಪಿಯವರು. ಯಾಕಂದ್ರೆ ಅವ್ರು ಮುಖ್ಯಮಂತ್ರಿ ಆಗಲ್ವಲ್ಲ ಪಾಪ, ಅದಕ್ಕೆ ಏನಾದ್ರು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಇನ್ನು ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿಯಿಂದಲೂ ಕೂಡ ಭರ್ಜರಿ ಪ್ರಚಾರ ಆಗ್ತಾ ಇದೆ. ಘಟಾನುಘಟಿ ನಾಯಕರುಗಳೇ ಪ್ರಚಾರಕ್ಕೆ ಧುಮುಕಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರವಾಗಿ ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ, ಶ್ರೀರಾಮುಲು, ಸುನೀಲ್ ಕುಮಾರ್, ಸಿಟಿ ರವಿ ಸೇರಿದ ಹಾಗೆ ಹಲವರು ಪ್ರಚಾರವನ್ನ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಪಡೆ ವಾಗ್ದಾಳಿಯನ್ನ ನಡೆಸಿದೆ. ಸಿದ್ದರಾಮಯ್ಯ ಅಲ್ಲ ಸುಳ್ಳು ರಾಮಯ್ಯ ಅಂತ ಬಿಜೆಪಿ ಕಿಡಿಕಾರಿದೆ. ಸುಳ್ಳು ಹೇಳೋದ್ರಲ್ಲಿ ಸಿಎಂ ನಂಬರ್ 1 ಅಂತ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ರು.
ಸಿದ್ದರಾಮಯ್ಯನವರು ಮೊದಲು ಬಾದಾಮಿಗೆ ಬಂದ್ರು, ಒಳ್ಳೆ ಬಿರಿಯಾನಿ ತಿಂದ್ರು. ಬಿರಿಯಾನಿ ತಿಂದು ಹೋದವರು ಬಾದಾಮಿ ಕಡೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೋದವರು ಪತ್ತೆ ಇಲ್ಲ. ಮೈಸೂರಲ್ಲಿ ಇವ್ರು ಹುಟ್ಟಿದ ಊರಲ್ಲಿ 25,000 30,000 ಸೋಲ್ಸಿದ್ದು ಇವ್ರನ್ನ. ಅಲ್ಲಿ ಅವರ ನಿಜ ಬಣ್ಣ, ಸಿದ್ದರಾಮಯ್ಯನವರ ನಿಜ ಬಣ್ಣ ಗೊತ್ತಾಗಿ 30,000 ಓಟು ಸೋಲ್ಸಿದ್ರು. ಬಾದಾಮಿ ಅವತ್ತು ಕೈ ಹಿಡಿತು. ಇವತ್ತು ಕೈ ಹಿಡಿದಂತ ಬಾದಾಮಿಗೆ ಕೈ ಕೊಟ್ಟು ಓಡಿ ಹೋದ ಸಿದ್ದರಾಮಯ್ಯ. ಇವತ್ತು ಇದು ಬಾಗಲಕೋಟೆಗೂ ಅಷ್ಟೇ ಅವ್ರು ಬಂದಿದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರಚಾರ ಮಾಡಿ ಏನ್ ಹೇಳ್ತಾ ಇದ್ದಾರೆ, ನಾನು ಬಾಗಲಕೋಟೆಯನ್ನ ಇನ್ನೆರಡು ವರ್ಷಗಳಲ್ಲಿ ಅಭಿವೃದ್ಧಿಯನ್ನ ಮಳೆ ಸುರಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ. 3 ವರ್ಷ ನಿಮ್ಮದೇ MLA ಇದ್ರಲ್ಲಪ್ಪ, ನಿಮ್ಮ ಶಿಷ್ಯ ಇದ್ದಿದ್ದು, ಅವಾಗ ಏನ್ ಅಭಿವೃದ್ಧಿ ಮಾಡಿದ್ರಿ? ನಾನು ಸಿದ್ದರಾಮಯ್ಯನವ್ರಿಗೆ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ನೀನ್ ಎಷ್ಟು ಸಾಲ ತಗೊಂಡಿದ್ದೆ ಈ ಸರಿ? 1,32,000 ಕೋಟಿ ಸಾಲ. ಅಭಿವೃದ್ಧಿಗೆ ಎಷ್ಟು ಇಟ್ಟಿದ್ಯಾ? 82,000 ಕೋಟಿ ಇಟ್ಟಿದ್ದೀರಾ. ಸಾಲ ತಗೊಂಡು ಅಭಿವೃದ್ಧಿ ಮಾಡಬೇಕಂತೆ. ನೀನ್ ಸಾಲ ತಗೊಂಡು ಮಜಾವಾದಿ ರಾಮಯ್ಯ ಆಗೋದೆ. ನೀನು ಮಜಾ ಮಾಡೋ ಅಂತ ಪರಿಸ್ಥಿತಿಗೆ ನೀನು ಇವತ್ತು ಮಜಾವಾದಿ ರಾಮಯ್ಯ. ಇವತ್ತು ಸಿದ್ದರಾಮಯ್ಯನವರು ಬಾಗಲಕೋಟೆಯಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಮೊನ್ನೆ ಬಹಳಷ್ಟು ಹತಾಶರಾಗಿ ಅವರ ಭಾಷಣವನ್ನು ಕೂಡ ಮಾಡುವಂತ ಕೆಲಸ ಆಗಿದೆ. ಕೇಳ್ಬೋದು, ರಾಮುಲವರು ಹೆಂಗ್ ಹೇಳ್ತೀರಿ ಸಿದ್ದರಾಮಯ್ಯ ಹೇಳಿದಂತ ಎಲ್ಲಾ ಮಾತುಗಳು ಸುಳ್ಳು ಅಂತೇಳಿ ಹೆಂಗ್ ಹೇಳ್ತೀರಿ ಅಂದ್ರಿಗಿನ ಬಹುಶಃ ಬೇಕಾದ್ರೆ ಅವರು ದಾಖಲೆಗಳನ್ನು ತೆಗೆದು ನೋಡ್ಲಿ. ಹೇಳಿದಂತ ಎಲ್ಲಾ ಹೇಳಿಕೆಗಳನ್ನು ಸುಳ್ಳಾಗಿದೆ ಅನ್ನಕ್ಕೋಸ್ಕರವಾಗಿ ಒಂದು ಪುಸ್ತಕವನ್ನು ಬರೀಬಹುದು. ಅವರು ಹೇಳಿದಂತ ಮಾತೇನು ಯುವನಿಧಿ ಇಲ್ಲಿ ತನಕ ಆಗಿದೆ, ಪ್ರಾರಂಭ ಆಗಿಲ್ಲ ಅನ್ನಂತದ್ದು ಕೂಡ ಮೊದಲನೇ ಸುಳ್ಳು ಅನ್ನಂತ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಬಹುಶಃ ಅವರು ಮಾತು ಕೊಟ್ಟಿರುವಂತ ಪ್ರಕಾರ 50,000 ಹುದ್ದೆಗಳನ್ನು ತುಂಬುತ್ತಿರೋಂತ ವಿಚಾರವನ್ನು ಕೂಡ ಮೊನ್ನೆ ಹೇಳಿಕೆಗಳನ್ನು ಕೊಟ್ಟಂತ ವಿಚಾರವನ್ನು ನೋಡಿದಂತ ಟೈಮ್ಲಿ 50,000ದಲ್ಲಿ ಕೂಡ ಒಂದು ಹುದ್ದೆ ಕೂಡ ಖಾಲಿ ಭರ್ತಿ ಮಾಡಿಲ್ಲ ಅನ್ನಂತ ವಿಚಾರವನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಅದನ್ನು ಕೂಡ ಸುಳ್ಳು ಮಾಡುವಂತ ಕೆಲಸ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅನ್ನಂತ ಮಾತನ್ನು ಹೇಳ್ತೀನಿ. ಅಪೋಸಿಷನ್ ಲೀಡರ್ ಆದಂತ ಟೈಮಲ್ಲಿ ಅವ್ರು ಏನ್ ಬೊಬ್ಬೆ ಹಿಡ್ಕೊಂಡ್ರು, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆ, ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿ ಅವರೆಲ್ಲ ಕೂಡ ಏನ್ ಮಾಡಿದ್ರು, ಸಿಲಿಂಡರ್ ಹೊತ್ಕೊಂಡು ಅಡ್ಡಾಡ ಇಲ್ಲಿ ತನಕ ಆಗಿದೆ. ಇವತ್ತಿಗೂ ಕೂಡ ಜಾಸ್ತಿ ಮಾಡ್ಕೊಂತ ಬಂದಾರಾಗ್ಲಿ, ಯಾವ್ದು ಕೂಡ ಕಡಿಮೆ ಮಾಡಿಲ್ಲ. ಅದು ನೇರವಾಗಿ ಯಾಕೆ ಪೆಟ್ರೋಲ್ ಡೀಸೆಲ್ ಸಿಲಿಂಡರ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನು ಟ್ಯಾಕ್ಸ್ ಸೆಸ್ ಅದನ್ನೇನು ಕಡಿಮೆ ಮಾಡಬೇಕಾಯ್ತು. ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ, ಆದ್ರೆ ಇಲ್ಲಿ ಇದ್ದಂತ ಟ್ಯಾಕ್ಸ್ ಸೆಸ್ ಜಾಸ್ತಿ ಆಗಿರೋ ಕಾರಣ ಇಲ್ಲಿ ಜಾಸ್ತಿ ಮಾಡಿ ಪೆಟ್ರೋಲ್ ಮತ್ತು ಡೀಸೆಲ್ ಗ್ಯಾಸ್ ಎಲ್ಲವನ್ನು ಕೂಡ ತುಟ್ಟಿ ಮಾಡಿ ಬಹಳ ಸುಳ್ಳು ಹೇಳ್ತಾರೆ ಮುಖ್ಯಮಂತ್ರಿಗಳು. ನಾನೇನೋ ಸಿದ್ದರಾಮಣ್ಣ ಕಾಂಗ್ರೆಸ್ನಲ್ಲಿ ಇದ್ದಿದ್ರಾಗ ಬೆಟರ್ ಅಂತ ನಾ ತಿಳ್ಕೊಂಡೆ. ಪೂರ್ಣ ಕಾಂಗ್ರೆಸ್ ಮೈ ಆಗಿಬಿಟ್ಟಿದ್ದಾನೆ, ಅದಕ್ಕೆ ಸುಳ್ಳ್ರಮಯ ಆಗಿದ್ದ. ಒಮ್ಮೊಮ್ಮೆ ಈ ಹೊಸ ನ್ಯೂ ಕನ್ವರ್ಟ್ಸ್ ಆರ್ ಮೋರ್ ಲಾಯಲ್ ಅಂತಾರಲ್ಲ, ಹೊಸದಾಗಿ ಸೇರ್ಕೊಂಡವ್ರು ಬಹಳ ಲಾಯಲ್ ತೋರ್ಸಕ್ ಹೋಗಿ ಪೂರ್ಣ ಕಾಂಗ್ರೆಸ್ಸಿನ ಎಲ್ಲ ಗುಣಧರ್ಮಗಳನ್ನ ಕಾಂಗ್ರೆಸ್ಸರ್ಕಿಂತ ಅತಿ ಹೆಚ್ಚು ಕೊಡಿಸೋದು, ಅದಕ್ಕೆ ಸುಳ್ಳು ಬಾಳ ಹೇಳ್ತಾರೆ. ಸಿದ್ದರಾಮಯ್ಯ ಅವರ ಕಾಲದಲ್ಲಿ 5,55,577 ಕೋಟಿ 0.44 ಕೋಟಿ ಸಿದ್ದರಾಮಯ್ಯ ಕಾಲದಲ್ಲಿ. ರಾಯರೆಡ್ಡಿ ಅವರಿಗೆ ಅವಾಗ ಸ್ವಲ್ಪ ಜಾನ ಮರುವಾಗುತ್ತೆ. ಇಲ್ಲ, ಅಲ್ಲಿ ಇದ್ರ ಕ್ಲಿಯರೆನ್ಸ್ ಆಗಿದೆ, ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿದೆ ಮಾದಾಯದಲ್ಲಿ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಆಗಬೇಕು. ಅದಕ್ಕೂ ಕೂಡ ಇವ್ರು ರಾಜ್ಯ ಸರ್ಕಾರದವ್ರ ಬುದ್ಧಿಯಲ್ಲಿದೆ ಗೊತ್ತಿಲ್ಲ. ಅವ್ರು ಯಾರೋ ಗೋವಾದವ್ರು ವೈಲ್ಡ್ ಲೈಫ್ ಅವ್ರು ತಮ್ಮ ಸ್ಟೇಟ್ ಅಲ್ಲಿ ಏನೋ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ, ಇವ್ರು ಕೋರ್ಟ್ಗೆ ಹೋಗಿದ್ದಾರೆ. ಇವ್ರು ಕೋರ್ಟ್ ಇಂದ ತೆಗೆದ್ರೆ ಅಲ್ಲಿ ವೈಲ್ಡ್ ಲೈಫ್ ಬೋರ್ಡ್ನವ್ರು ನಮ್ಗೆ ಕ್ಲಿಯರೆನ್ಸ್ ಕೊಡ್ತಾರೆ. ಇವರೇ ಕೋರ್ಟ್ಗೆ ಹೋಗಿ ಅಡ್ಡಿಪಡಿಸಿದ್ದಾರೆ. ಯಾರು? ಕಾಂಗ್ರೆಸ್ ಸರ್ಕಾರದಾಗಿದ್ದವರು ಯುಕೆ ಬಗ್ಗೆ ಚಕಾರ ಮಾತೆತ್ತದಿಲ್ಲ. ಈ ಸರ್ಕಾರದ ಪತನ ಈ ಉಪಚುನಾವಣೆ ಮುಖಾಂತರ ಆಗಬೇಕು ಅನ್ನುವಂಥದ್ದನ್ನ ಜನ ಬಯಸ್ತಾ ಇದ್ದಾರೆ. ಆ ಕಾರಣಕ್ಕೆ ಇದೊಂದು ಪ್ರತಿಷ್ಠೆಯಾಗಿ ನಾವು ತೆಗೆದುಕೊಂಡಿದ್ದೇವೆ. 2 ಚುನಾವಣೆಯನ್ನ ಗೆಲ್ತೇವೆ. ಈ ಚುನಾವಣೆ 28ರ ಚುನಾವಣೆಗೆ ಇದು ಮುನ್ಸೂಚನೆ ಮತ್ತು ಕಾಂಗ್ರೆಸ್ ಪತನದ ಒಂದು ದಿಕ್ಸೂಚಿ. ಚುನಾವಣೆ ಸರ್ಕಾರವೇ ವಿಸರ್ಜನೆ ಆಗುವ ತನಕ ಹೋಗುತ್ತೆ. ಕಾಂಗ್ರೆಸ್ ಶಾಸಕರೊಳಗೆ ದೊಡ್ಡ ಪ್ರಮಾಣದಲ್ಲಿ ಅಸಮಾಧಾನ ಇದೆ. ಅವರು ಒಬ್ಬರು ಸಜ್ಜನ ರಾಜಕಾರಣಿ, ಒಬ್ಬ ಶಿಕ್ಷಣ ಪ್ರೇಮಿ, ಶಿಕ್ಷಣ ದಾಸೋಹವನ್ನು ನೀಡುತ್ತಿರ್ತಕ್ಕಂಥ ಸಾವಿರಾರು ಜನರ ಬಾಳಿಗೆ ಬದುಕು ಕಟ್ಕೊಳ್ಳೋದಕ್ಕೆ ಬೆಳಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಹಾಗಾಗಿ ಯೋಗ್ಯ ವ್ಯಕ್ತಿಗಳು ರಾಜಕಾರಣದಲ್ಲಿ ಉಳಿಬೇಕು, ಬೆಳಿಬೇಕು. ಅದಕ್ಕಾಗಿ ಬಾಗಲಕೋಟೆ ಜನರಲ್ಲಿ ನಾವು ಮನವಿ ಮಾಡಿಕೊಳ್ತೇವೆ, ಯೋಗ್ಯ ವ್ಯಕ್ತಿಯನ್ನ ಗೆಲ್ಲಿಸಿ. ಈಗ ಸಿದ್ದರಾಮಯ್ಯನವರಿಗಿಂತ ಸುಳ್ಳು ಹೇಳೋರು ಯಾರಿದ್ದಾರೆ? ಯಾರು ಕಾಂಪಿಟೇಷನ್ ಇಡಿಸಿದ್ರೆ ನಿಶ್ಚಿತವಾಗಿಯೂ ಕೂಡ ಸಿದ್ದರಾಮಯ್ಯನವರು ನಂಬರ್ 1 ಸುಳ್ಳು ಹೇಳೋದ್ರೊಳಗೆ. ನಿಮಗೆ ಯಾವುದೇ ಅನುಮಾನ ಬೇಡ. ಸುಳ್ಳು ಮತ್ತು ಸಿದ್ದರಾಮಯ್ಯನವರು ಒಂದು ನಾಣ್ಯದ 2 ಮುಖಗಳ ತರ. ದಾವಣಗೆರೆ ಮತ್ತು ಬಾಗಲಕೋಟೆ 2 ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಸಚಿವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ.
ಬಾಗಲಕೋಟೆ ಅಭಿವೃದ್ಧಿಗೆ ಬಿಜೆಪಿಯ ಕೊಡುಗೆ ಶೂನ್ಯ. ಯಾವುದೇ ರೀತಿಯ ಕೊಡುಗೆಯನ್ನ ಬಿಜೆಪಿ ಕೊಟ್ಟಿಲ್ಲ ಅಂತ ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿ ವಿರುದ್ಧ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದರು. ಯತ್ನಾಳ್ ಅವರ ಪ್ರಚಾರಕ್ಕೆ ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ಕಿಡಿಕಾರರು. ಯತ್ನಾಳ್ಗೆ ಮಾನ ಮರ್ಯಾದೆ ಇದೆಯಾ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ವಿರುದ್ಧ ಜಗಳ, ನನ್ನ ಹೆಸರು ತಗೋತಾರೆ ಅಂತ ವಾಗ್ದಾಳಿ ನಡೆಸಿದ್ರು ಶಿವಾನಂದ ಪಾಟೀಲ್. ಬಾಗಲಕೋಟೆಯಲ್ಲಿ ನಿಶ್ಚಿತವಾಗಲೂ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತಂತ ವಿಶ್ವಾಸದಿಂದ ಇದ್ದೀವಿ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕನ್ನೋ ಬಹಳಷ್ಟು ಆಸೆ ಇತ್ತು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಸರ್ಕಾರ ಇವತ್ತು ಈಡೇರಿಸಿ ಮೆಡಿಕಲ್ ಕಾಲೇಜ್ ಉದ್ಘಾಟನೆಯನ್ನು ಮಾಡುವಂತ ಕೆಲಸವನ್ನು ಮಾಡಿದೆ. ಬಿಜೆಪಿ ಗೆಳೆಯರಿಗೆ ಈ ಬಾಗಲಕೋಟೆಗೆ ಯಾವುದು ಕೊಡುಗೆ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಾಲ್ಯದಿಂದಲೂ ನಾನು ಕಾಲೇಜ್ ಜೀವನ ಇಲ್ಲೇ ಮಾಡ್ಕೊಂಡು ಇಲ್ಲಿನ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಾಗ ನಾನು ಕಲ್ತಿದ್ದು. ಬಾಗಲಕೋಟೆಗೆ ಬಿಜೆಪಿ ಅವರ ಕೊಡುಗೆ ಶೂನ್ಯ. ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಮುಖ ಇಟ್ಕೊಂಡು ಯಾವ ಇದನ್ನಿಟ್ಟುಕೊಂಡು ಬಿಜೆಪಿ ಅವರು ಬಾಗಲಕೋಟೆ ಒಳಗೆ ಮತ ಕೇಳ್ತಾರೋ ನನಗಂತೂ ಗೊತ್ತಿಲ್ಲ. ಇವತ್ತಿನವರೆಗಿನ ಮಾಡ್ತಾ ಇರೋದು ಕೋಮು ಗಲಭೆಯನ್ನು ಬಿಟ್ರೆ, ಜಾತಿ ಒಂದು ಬಿಟ್ರೆ ಬೇರೆ ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ. ಯುವಕರ ಮನಸ್ಸು ಕೆಡಿಸೋದು, ಯುವಕರಿಗೆ ಕೋಮುವಾದವನ್ನ ಬಿತ್ತುವಂತ ಕೆಲಸವನ್ನು ಮಾಡೋದು ಬಿಟ್ರೆ ಬಿಜೆಪಿಯವರು ಯಾವ ಅಭಿವೃದ್ಧಿ ಕೆಲಸವನ್ನು ಮಾಡಿಲ್ಲ. ಯಾವ ಧೈರ್ಯದಿಂದ ಗೆಲ್ಲುತ್ತ? ಅವ್ರ ಪಾರ್ಟಿ ಒಳಗ ಲೀಡರೇ ಇಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಚಾರಕ್ಕೆ ಬರ್ತಾರ ಅಂತ ನಿನ್ನೆ ಬಂದಾರ. ಯಾವ ಧೈರ್ಯದಿಂದ ಬಿಜೆಪಿಯವರು ಲೀಡರ್? ಅವ್ರಿಗೆ ಲೀಡರ್ಶಿಪ್ನೇ ಇಲ್ಲ. 2 ಕೇಸ್ ಇದಾವ ನಾನು ಅವನು ಹೈಕೋರ್ಟ್ನಲ್ಲಿ. ಏನ್ ಮಾತಾಡೋದ್ರಿಂದ ನನಗೇನಾರ ಮಾಡಕ್ಕಾಗ್ತದ? ಮಾತನಾಡಿದ್ದು ಒಂದೇ ಆಯ್ತಲ್ಲ, ಕೃತಿ ಏನಿದೆ? ಕೃತಿ ಬೇಕಲ್ಲ. ಹೋಗ್ಲಿ, ಮಾತಾಡೋದು ಯಾರಿಗೆ ಮಾತಾಡ್ಬೇಕು? ನನಗ್ ಮಾತನಾಡ್ಬೇಕು. ಈಗ ನನ್ನ ಮಗಳ ಹೆಸರು ತಗೊಂತ ಕೂತ್ರೆ ಅದು ವ್ಯಕ್ತಿತ್ವ. ಅದು ಒಂದು ನೀವೇ ಹೇಳಿ ನೋಡೋಣ. ಅವಳು ಚುನಾವಣೆ ಬಂದಾಗ ಮಾತನಾಡ್ಲಿ, ಯಾರನ್ನೋ ಗೆಲ್ಲಿಸ್ಬೇಕಂತ ಬಂದಿರ್ಬೇಕು. ಆ ಮನುಷ್ಯನ್ಗೆ ಏನ್ ನಾಲ್ಗಿಗೆ ಒಂದು ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ಜಗಳ ಆಡ್ತಾ ಇರೋದು ಅವರವರು, ಹೆಸರು ತಗೊಳ್ತಾ ಇರೋದು ನಂದು. ಅರೆ ಇವತ್ತು ಬಿಜೆಪಿ ಅವ್ರಿಗೆ ಜೀವನ ಕೊಡದೇ ಇದ್ರೆ ಈ ಮನುಷ್ಯ ಎಲ್ಲಿರ್ತಿದ್ದ? ಬಾಗಲಕೋಟೆಯಲ್ಲಿ ಘಟಾನುಘಟಿ ನಾಯಕರು ಹೇಗೆ ಪ್ರಚಾರ ಮಾಡ್ತಿದ್ದಾರೆ ಅನ್ನೋದನ್ನ ನೋಡಿದ್ರು. ಇನ್ನು ದಾವಣಗೆರೆಯಲ್ಲೂ ಕೂಡ ಅಭ್ಯರ್ಥಿಯ ಪರವಾಗಿ ಭರ್ಜರಿ ಪ್ರಚಾರ ನಡೀತಾ ಇದೆ. ಅದರಲ್ಲೂ ಬಿಜೆಪಿ ಲಿಂಗಾಯತ ಮತವನ್ನೇ ಟಾರ್ಗೆಟ್ ಮಾಡಿಕೊಂಡು ಮತಬೇಟೆಗಿಳಿದಿದೆ. ಲಿಂಗಾಯತ ಮತ ಟಾರ್ಗೆಟ್ ಮಾಡಿ ಬಿಜೆಪಿಯಿಂದ ಪ್ರಚಾರ. ಬಿಜೆಪಿ ವತಿಯಿಂದ ವೀರಶೈವ ಲಿಂಗಾಯತ ಸಮಾಜದ ಬೃಹತ್ ಸಭೆ. ಬಿಜೆಪಿ ಅಭ್ಯರ್ಥಿಗೆನೇ ಬೆಂಬಲಿಸಬೇಕು ಅಂತ ಲಿಂಗಾಯತ ನಾಯಕರು ಮನವಿ ಮಾಡಿದ್ದಾರೆ. ಕೇಂದ್ರ ಸಚಿವ ಸೋಮಣ್ಣ, ಕೇಂದ್ರದ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ್, ಮುರುಗೇಶ್ ನಿರಾಣಿ, ಸಿಸಿ ಪಾಟೀಲ್, ಅರವಿಂದ ಬೆಲ್ಲದ್, ಬಿಪಿ ಹರೀಶ್, ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಪರವಾಗಿ ಮತಬೇಟೆಯನ್ನ ಮಾಡಿದ್ರು. ದಾವಣಗೆರೆ ದಕ್ಷಿಣವನ್ನ ಮಾದರಿ ಕ್ಷೇತ್ರ ಮಾಡ್ತೀವಿ ಅಂತ ವಿ ಸೋಮಣ್ಣ ಅವರು ಮಾತನಾಡಿದ್ರೆ, ಬಿಜೆಪಿ ಅಭ್ಯರ್ಥಿ ಗೆದ್ದ ಮೇಲೂ ನಿಮ್ಮ ಮನೆ ಬಾಗಿಲಿಗೆ ಬರ್ತಾನೆ ಅಂತ ಸಿದ್ದೇಶ್ವರ್ ಅವರು ಹೇಳ್ತಾರೆ. ಸಾಮಾನ್ಯ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ದೇವೆ, ಅವರನ್ನ ಬೆಂಬಲಿಸಿ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಮಾತನಾಡಿದ್ದಾರೆ. ದಾವಣಗೆರೆ ಲಿಂಗಾಯತ ಮತವನ್ನೇ ಟಾರ್ಗೆಟ್ ಮಾಡಿಕೊಂಡು ಬಿಜೆಪಿ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದೆ. ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸುವಂತೆ ಲಿಂಗಾಯತ ನಾಯಕರು ಕೂಡ ಮನವಿಯನ್ನ ಮಾಡ್ಕೋತಾ ಇದ್ದಾರೆ. ವೀರಶೈವ ಲಿಂಗಾಯತ ಸಮಾಜದ ಬೃಹತ್ ಸಭೆ ಕೂಡ ನಡೆಯಿತು. ಈ ಸಭೆಯಲ್ಲಿ ಹಲವು ನಾಯಕರುಗಳು ಭಾಗಿಯಾಗಿದ್ದರು. ದಾವಣಗೆರೆ ದಕ್ಷಿಣವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೀವಿ ಅಂತ ಸೋಮಣ್ಣ ಅವರು ಭರವಸೆ ನೀಡಿದ್ರೆ, ಬಿಜೆಪಿ ಅಭ್ಯರ್ಥಿ ಗೆದ್ದ ಮೇಲೂ ನಿಮ್ಮ ಮನೆ ಬಾಗಿಲಿಗೆನೇ ಬರ್ತಾನೆ ಅಂತ ಸಿದ್ದೇಶ್ವರ್ ಅವರು ಹೇಳಿದ್ರು. ಈ ಬಾರಿ ಬಿಜೆಪಿ ಸಾಮಾನ್ಯ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದೆ, ಹಾಗಾಗಿ ಅಭ್ಯರ್ಥಿಯನ್ನ ಬೆಂಬಲಿಸಿ ಅಂತ ರೇಣುಕಾಚಾರ್ಯ ಅವರು ಮನವಿ ಮಾಡಿದ್ರು. ಭಾರತೀಯ ಜನತಾ ಪಕ್ಷದಲ್ಲಿ ಹಾಗೆ ಈಗಂತೆಲ್ಲ ಫೋನ್ ಮಾಡೋದು, ಸ್ಪರ್ಧೆ ಮಾಡಿದರೆ ಅವರನ್ನ ನಾವು ಗೆಲ್ಲಿಸಬೇಕನ್ನೋ ಕಾರಣಕ್ಕೆ ಮಾಧ್ಯಮಗಳ ಮುಂದೆನೂ ಸಹ ನಾನು ಮಾತನಾಡಿ, ಏನ್ ಭಾರತೀಯ ಜನತಾ ಪಕ್ಷದಲ್ಲಿ ಏನು ಕಟ್ಟುನಿಟ್ಟಿಲ್ಲ, ಈಗ ಸೋತಿದರೆ ಮುಂದೆ ಆತನಿಗೆ ವೀರಶೈವ ಸಮಾಜ ಇತಿಹಾಸದ ಪುಟಗಳಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಸಮಾಜ.
ಆ ಪಾಪದ ಫಲ ಮುಗಿದೋಗಿದೆ. ನಮಗೆ ಈ ಗೌರವ ಮಲ್ಲಿಕಾರ್ಜುನ ಅವರ ಮಗ ಅಲ್ಲ ನಮಗೆ. ಇವತ್ತೇನಾದ್ರೂ ಭಾರತೀಯ ಜನತಾ ಪಕ್ಷದಲ್ಲಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಕ್ ಕಾರಣ ಯಾರಪ್ಪ ಅಂದ್ರೆ ಮುಖ್ಯವಾಗಿ ಎಲ್ಲ ಪಂಗಡದ ವೀರಶೈವ ಸಮಾಜ ಇವತ್ತು ಮತವನ್ನು ಕೊಟ್ಟಿದ್ದರಿಂದ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು. ನಾನು ನಿಮ್ಮಲ್ಲಿ ಶ್ರೀನಿವಾಸ ಯಡಿಯೂರಪ್ಪ ಬಹಳ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ರಾಜಕೀಯದಲ್ಲಿ ಬೆಳೆದು ಬಂದಂತ ಒಬ್ಬ ಕುಟುಂಬದ ಕುಡಿ. ಶ್ರೀನಿವಾಸ ಯಡಿಯೂರಪ್ಪ ಸರಳ ಸಜ್ಜನಿಕೆ ಆಗಿರುವಂತ ವ್ಯಕ್ತಿ. ಈ ಬಾರಿ ದಕ್ಷಿಣದಲ್ಲಿ ಕಮಲ ಅರಳೆ ಆಗುತ್ತೆ ಅನ್ನೋದನ್ನ ಪ್ರತಿಷ್ಠೆ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀನಿ ನಾನು. ಆ ಕುಟುಂಬ ಬಿಟ್ಟು ಬೇರೆ ಯಾರಿಗೆ ಕೊಟ್ಟಿದ್ರು ಕೂಡ ಜನ ಹೋಗ್ತಾ ಇದ್ರು. ಬೇರೆ ಗೆದ್ರವರು 12 ಗಂಟೆಗೆ ಹೋದ್ರೆ ಅವ್ರು ಭೇಟಿಯಾಗಿ 5 ಗಂಟೆ ಬೇಕು ಸಾಯಂಕಾಲ. 11 ಗಂಟೆ 12 ಗಂಟೆಗೆ ಹೋದ್ರೆ ಅವ್ರು ಭೇಟಿಯಾಗಿ 4 ಗಂಟೆ 5 ಗಂಟೆ ಆದ್ರೂ ಕೂಡ ಭೇಟಿಯಾಗಲ್ಲ. ಆದ್ರೆ ಅವ್ರ ಮನೆ ಬಾಗಿಲು ಕಾಯ್ಬೇಕಾಗ್ತದೆ. ಶ್ರೀನಿವಾಸ ದಾಸರಿಯಪ್ಪ ಶಾಸಕರಾದ್ರೆ ನೀವು ಫೋನ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲು ಬಂದು ಕೆಲಸ ಮಾಡುವಂತ ಸರಳ ವ್ಯಕ್ತಿ ಶ್ರೀನಿವಾಸ. 23ರ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ಸಮಾಜಗಳು ಆಶೀರ್ವಾದ ಮಾಡಿದ್ರು. ಲಿಂಗಾಯತ ವೀರಶೈವ ಸಮಾಜ ಆದಿಯಾಗಿ ಇವತ್ತು ನಮ್ಮ ಶ್ರೀನಿವಾಸ ದಾಸರಪ್ಪನವರ ಸಮಾಜ ಆಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಪ್ರಮಾಣದ ಆಶೀರ್ವಾದ ಮಾಡಿದ್ರು. 136 ಸೀಟಿನಿಂದ ಭರ್ಜನೆಯಾಗಿ ಕಾಂಗ್ರೆಸ್ ಪಕ್ಷ ಬಂತು. ಆದರೆ ಕಳೆದ 3 ವರ್ಷದಿಂದ ನಾವು ನೋಡ್ತಾ ಇರೋದು ಅಂತಂದ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ನಾವೆಲ್ಲರೂ ಒಟ್ಟಾಗಿ ಅಜಯ್ ಕುಮಾರ್ಗೆ ಟಿಕೆಟ್ ಕೊಡಬೇಕಂತ ಪ್ರಯತ್ನ ಮಾಡಿ ನಾವು ಒಪ್ಕೊಂಡ್ವಿ. ನಮ್ಮ ಅಭ್ಯರ್ಥಿ ಶ್ರೀನಿವಾಸ ದಾಸರಪ್ಪ ಅಂತ ನಾವೆಲ್ಲರ ಸಂತೋಷ ಒಪ್ಕೊಂಡ್ವಿ. ಡಿಜೆ ಅಜಯ್ ಕುಮಾರ್ ಅವರು ತ್ಯಾಗಮಯಿ ಗಂಡಮಯಿ. ನಾವೆಲ್ಲರೂ ಪ್ರಾಮಾಣಿಕವಾಗಿ ಕಾಯ ವಾಚ ಮನಸ ಪರಿಶುದ್ಧವಾಗಿ ಕೆಲಸವನ್ನು ಮಾತಾಡಿ ಸನ್ಮಾನ್ಯ ಯಡಿಯೂರಪ್ಪ ಅವರು ನಿನ್ನೆಲ್ಲೂ ಕರೆ ಮಾಡಿದ್ರು. ಈಗಾಗಲೇ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಿಂದ ಒಂದು ಸಮಾಜ ಹಿರಿಯರಂತ ಸನ್ಮಾನ್ಯ ಯಡಿಯೂರಪ್ಪನವರು ಬಸವರಾಜರು ಈ ಸಮಾಜಕ್ಕೆ ಹೃದಯ ಶ್ರೀಮಂತರಿಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿದ ಮೇಲೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ಮುಖಂಡರು ಈಗಾಗಲೇ ಮಾತಾಡಿದರು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪರವಾಗಿ ಹಿರಿಯ ಸಚಿವರು ಕ್ಯಾಂಪೇನ್ ಮಾಡಿದ್ದಾರೆ. ಕಾಂಗ್ರೆಸ್ ಗೆಲುವು ನಿಶ್ಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಈ ಬಾರಿ ಕನಿಷ್ಠ ಅಂತಂದ್ರೂ ಕಾಂಗ್ರೆಸ್ 50,000 ಲೀಡ್ನಲ್ಲಿ ಗೆಲ್ಲತ್ತೆ ಅಂತ ಸಚಿವ ಈಶ್ವರ ಖಂಡ್ರೆ ಅವರು ಕೂಡ ಹೇಳ್ತಾರೆ. ಈ ಸಲ ಕಾಂಗ್ರೆಸ್ ಅಭ್ಯರ್ಥಿ ಹೆಚ್ಚಿನ ಬಹುಮತದ ಗೆಲುವನ್ನ ದಾಖಲಿಸುತ್ತಾರೆ. ಕಾಂಗ್ರೆಸ್ನ ಪರವಾಗಿ ಹಿರಿಯ ಸಚಿವರು ಕ್ಯಾಂಪೇನ್ ಮಾಡಿದಂತಹ ಸಂದರ್ಭದಲ್ಲಿ ಆಡಿದ ಮಾತಿದು. ಮುಸ್ಲಿಂ ಮತಗಳ ಧ್ರುವೀಕರಣದಿಂದ ನಾವು ಗೆಲ್ತೇವೆ ಅಂತ ಬಿಜೆಪಿ ಅಂದುಕೊಂಡಿದೆ, ಆದರೆ ಅದು ಆಗಲ್ಲ. ಬಿಜೆಪಿ ರಾಜ್ಯ ಮತ್ತು ಕೇಂದ್ರದ ನಾಯಕರು ನಮ್ಮನ್ನ ಅವಮಾನಿಸಿದ್ದಾರೆ ಅಂತ ಅಲ್ಪಸಂಖ್ಯಾತರು ಹೇಳ್ತಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಅದರಿಂದ ಮತ ಏನು ಡಿವೈಡ್ ಆಗೋದಿಲ್ಲ. ಮೈನಾರಿಟಿ ಮತ ಶಿವಶಂಕರಪ್ಪನವರು ಎಷ್ಟು ಮತಗಳಿಂದ ಗೆದ್ದರೋ ಅದಕ್ಕಿಂತಲೂ ಇನ್ನೂ ಸ್ವಲ್ಪ ಹೆಚ್ಚು ಬಂದರೆ ಅದರಲ್ಲೇನು ಆಶ್ಚರ್ಯ ಏನೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಮತ್ತು ಅಲ್ಲಿ ಮೈನಾರಿಟೀಸ್ ಜೊತೆಯಲ್ಲಿ ಮಾತಾಡುವಾಗ ಅವ್ರು ಹೇಳಿದರು, ಬಿ ಜೆ ಪಿ ಪಕ್ಷ SDP ಎಲ್ಲ ಡಿವೈಡ್ ಆಗಿಬಿಡುತ್ತೆ, ನಮಗೆ ಗೆಲ್ಲೋ ಅವಕಾಶ ಇದೆ ಅಂತ ಮಾತಾಡ್ಕೊಳ್ತಾರೆ ಅಂತ ಅವ್ರು ಹೇಳಿದರು. ನಾವು ಯಾಕೆ BJPಗೆ ಗೆಲ್ಲೋದಕ್ಕೆ ಅವಕಾಶ ಕೊಡ್ತೀವಿ? BJPಯವ್ರನ್ನ ಹಿಂದಿನ ಚುನಾವಣೆಯಲ್ಲಿ ಯಾವುದು ಹಿಜಾಬು, ಹಲಾಲು, ಜಟ್ಕಾ ಕಟ್ಟು ಮತ್ತು ಅವ್ರ ಹತ್ರ ವ್ಯಾಪಾರ ಮಾಡಬಾರ್ದು ಅಂತೇಳಿ ಕೇಂದ್ರದ ನಾಯಕರಿಂದ ಹಿಡಿದು ರಾಜ್ಯದ ಎಲ್ಲ ನಾಯಕರು ಕೂಡ ನಮ್ಮನ್ನು, ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಭರವಸೆ ಇದೆ. ನಮ್ಮ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಕನಿಷ್ಠ 50,000 ಮತಗಳಿಗಿಂತಲೂ ಹೆಚ್ಚಿನ ಮತಗಳಿಂದ ಶಾಮನೂರು ಅಣ್ಣನವರು ಏನು ಮತದಿಂದ ಗೆದ್ದಿದ್ರು, ಅಂತರದಿಂದ ಗೆದ್ದಿದ್ರು, ಅದರ ದುಪ್ಪಟ್ಟು ಅಂತರದಿಂದ ಮಾನ್ಯ ಸಮರ್ಥ ಅವರು ಗೆಲ್ತಾರೆ. ಅವರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಆಶೀರ್ವಾದ ಮಾಡಬೇಕು, ಎಲ್ಲರೂ ಅವರಿಗೆ ಸಹಕಾರ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ
ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಬಾಹುಳ್ಯ ಕ್ಷೇತ್ರದಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಮತ ಶಿಕಾರಿಗಿಳಿದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪಗೆ ಪಟಾಕಿ ಸಿಡಿಸಿ ಸ್ವಾಗತವನ್ನ ಕೋರಲಾಯಿತು. ಅಲ್ಪಸಂಖ್ಯಾತ ಮುಖಂಡರು ಕೂಡ ಬಿಜೆಪಿ ಅಭ್ಯರ್ಥಿಯ ಪ್ರಚಾರಕ್ಕೆ ಸಾಥ್ ನೀಡಿದರು. ಅಲ್ಪಸಂಖ್ಯಾತರು ತಮ್ಮ ಮನೆಗೆ ಕರೆಯಿಸಿಕೊಂಡು ಶುಭ ಹಾರೈಸಿದ್ದಾರೆ. ಎಲ್ಲ ವರ್ಗದವರು ನನ್ನನ್ನು ಬೆಂಬಲಿಸ್ತಾ ಇದ್ದಾರೆ, ಹಾಗಾಗಿ ಗೆಲುವು ನನ್ನದೇ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಒಡನಾಡಿಗಳು ನನ್ನ ಸ್ನೇಹಿತರೆಲ್ಲ ಸಮಾಜದಲ್ಲಿರೋದ್ರಿಂದ ಇವತ್ತು ನಾನು ಎಲ್ಲರ ಜೊತೆ ಒಡನಾಡಿಯಾಗಿದ್ದೀನಿ. ಎಲ್ಲ ಸಮಾಜದವರು ಕೂಡ ನಾನು ಒಡನಾಡಿನೇ. ಯಾಕಂತ ಹೇಳಿದರೆ ಎಲ್ಲರನ್ನ ತೂಗುವ ಕೂಸಾಗಿದ್ದೀನಿ. ನಿಷ್ಠೆಯಿಂದ ಮಾಡ್ತೀನಿ, ಕೆಲಸ ಆಗುತ್ತೆ, ಗೆಲ್ತೀನಿ. ಅಲ್ಪಸಂಖ್ಯಾತ ಬಾಂಧವರೇ ಕರ್ಕೊಂಡೋಗಿ ಮನೆಗೆ ಅವರೇ ಸದಾ ಸತ್ಕರಿಸಿ ಗೌರವ. ಇನ್ನು ದಾವಣಗೆರೆ ಚುನಾವಣಾ ಪ್ರಚಾರಕ್ಕೆ ಜಮೀರ್ ಬರ್ತಾರಾ ಬರೋದಿಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ಮುಸ್ಲಿಮರಿಗೆ ಟಿಕೆಟ್ ಕೊಡದೇ ಇರೋದಕ್ಕೆ ಜಮೀರ್ ಅಹಮದ್ ಖಾನ್ ಬೇಸರಗೊಂಡಿದ್ದಾರೆ. ಇದುವರೆಗೂ ದಾವಣಗೆರೆ ಬಾಗಲಕೋಟೆಗೆ ಜಮೀರ್ ಅಹಮದ್ ಖಾನ್ ಪ್ರಚಾರಕ್ಕೆ ಕಾಲಿಟ್ಟೇ ಇಲ್ಲ. ಕೇರಳ ಪ್ರಚಾರದಲ್ಲೇ ಬ್ಯುಸಿ ಆಗ್ಬಿಡ್ತಾರಾ ಸಚಿವ ಜಮೀರ್ ಅಹಮದ್ ಖಾನ್ ಅನ್ನುವಂತಹ ಪ್ರಶ್ನೆ. ಕೇರಳದಲ್ಲೇ ಪ್ರಚಾರ ಮಾಡುವಂತೆ ವೇಣುಗೋಪಾಲ್ ಅವರು ಸೂಚನೆ ಕೊಟ್ಟಿದ್ದಾರಂತೆ. ದಾವಣಗೆರೆಗೆ ಸಚಿವ ಜಮೀರ್ ಬರೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಹೇಳಿದ್ರು 5ನೇ ತಾರೀಕು ಜಮೀರ್ ದಾವಣಗೆರೆಗೆ ಬಂದು ಪ್ರಚಾರ ಮಾಡ್ತಾರೆ ಅಂತ. ದಾವಣಗೆರೆಗೆ ಪ್ರಚಾರಕ್ಕೆ ಬರಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಸದ್ಯ ಕ್ಯಾಲಿಕಟ್ನಲ್ಲಿ ಪ್ರಚಾರ ನಡೆಸ್ತಾ ಇದ್ದಾರೆ ಸಚಿವ ಜಮೀರ್. ದಾವಣಗೆರೆ ಪ್ರಚಾರಕ್ಕೆ ಬರುವ ಬಗ್ಗೆ ಇವತ್ತು ನಿರ್ಧಾರ ಆಗುವ ಸಾಧ್ಯತೆ ಇದೆಯಂತೆ. ಕೇರಳ ಪ್ರಚಾರದಲ್ಲಿರುವಂತಹ ಸಚಿವ ಜಮೀರ್ ಅಹಮದ್ ರಾಜ್ಯದ ಬೈ ಎಲೆಕ್ಷನ್ ಪ್ರಚಾರಕ್ಕೆ ಬರ್ತಾರಾ ಬರಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.